4 wheel drive ಗಾಡಿ ಕೊಡ್ತಾ ಇರೋದು ಫೈನಲ್ ಟು ಫೈನಲ್ ಇನ್ನೋವಾ ಪ್ರೈಸ್ ಅಲ್ಲಿ ನಿಮಗೆ ಫಾರ್ಚುನರ್ ಕೊಡ್ತೀನಿ 7,95,000 ರೂಪಾಯಿ ಫೈನಲ್ ಆಗಿ ಗಾಡಿ ಕೊಡ್ತೀನಿ ಸರ್. ನೋಡಿ 7,95,000ಕ್ಕೆ 4x4 ಫಾರ್ಚುನರ್ ಸಿಗ್ತಾ ಇದೆ. ನೋಡಿ ಪೋಲೋ ಡೀಸೆಲ್, ನೋಡಿ ಇದು ಆಟೋಮೆಟಿಕ್ ಗಾಡಿ, ಸಿಂಗಲ್ ಓನರ್, MG ಹೆಕ್ಟರ್ ಡೀಸೆಲ್, ಎಸ್ ಸಿಂಗಲ್ ಓನರ್, ಎಸ್ ಫುಲ್ಲಿ ಮಾಡಿಫೈಡ್ ಪೋಲೋ ಸೇಲ್ ಇದೆ ಡೀಸೆಲ್. ಡೆಡ್ ಫೈನಲ್ 4,15,000 ಮಾಡ್ಕೊಡ್ತೀನಿ ಸರ್. ಇದನ್ನ ಟಾಟಾ ಇವಿ ಹೈಬ್ರಿಡ್ CNG ಕಾರ್ ಆಟೋಮೆಟಿಕ್, ಹೈಲೈನ್ ವೆಂಟೋ, ಎಸ್ ಇದೂನು ಆಟೋಮೆಟಿಕ್. GT ಇದು ನಿಮಗೆ 2018 ಮಾಡಲ್ ಗಾಡಿ, ಬರೀ 4,90,000 ರೂಪಾಯಿ ಫೈನಲ್ ಆಗಿ ಗಾಡಿ ಮಾಡ್ಕೊಡ್ತೀನಿ. ಗಾಡಿ ವ್ಯಾಲ್ಯೂಗಿನ ಜಾಸ್ತಿ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಗಾಡಿ ಜೊತೆ ಕ್ಯಾಶ್ ಸಹ ತಗೊಂಡು ಹೋಗ್ಬೋದು ಸರ್, ಆ ತರ ಲೋನ್ ಮಾಡ್ಕೊಡ್ತೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೇಟ್ಗೆ ಕೊಟ್ಟರು, ನನಗೆ ಅದರಲ್ಲಿ ₹1 ಕಡಿಮೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿಗೂ ಬರಲಿಲ್ಲ, ಏನಿಲ್ಲ. ನಾನು ಖುಷಿಯಾಗಿ ಗಾಡಿ ತಗೊಂಡಿದ್ದೀನಿ. ವರ್ಣ ಡೀಸೆಲ್ ಗಾಡಿ, ಸನ್ ರೂಫ್ ಬರುತ್ತೆ, ಫಸ್ಟ್ ಓನರ್ ಡೀಸೆಲ್ ವೆಹಿಕಲ್, ಅದ್ರಲ್ಲಿ ಸಿಂಗಲ್ ಓನರ್ 21 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. 8,500,000 ಫೈನಲ್ ಮಾಡ್ಕೊಡ್ತೀನಿ. 8,5 ಲಕ್ಷ ಫೈನಲ್. ಡೆಡ್ ಫೈನಲ್ ಇವತ್ತು ಹೇಳ್ತಿರೋದೆಲ್ಲ ಡೆಡ್ ಫೈನಲ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. 4,000-5,000 ರೂಪಾಯಿ EMI ಬರುತ್ತೆ ಸರ್ ಈ ಗಾಡಿಗೆ. ಬರೀ 5,000 ಕಟ್ಕೊಂಡು ಹೋಗ್ಬೋದು ಆರಾಮಾಗಿ. ತಿಂಗಳಿಗೆ 5,000 ರೂಪಾಯಿ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಸರ್. ಕ್ರೆಟಾ ಸಿಂಗಲ್ ಓನರ್ ಡೀಸೆಲ್ ಕ್ರೆಟಾ 9,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 9,90,000ಕ್ಕೆ 22 ಮಾಡಲ್ ಕ್ರೆಟಾ ಸಿಂಗಲ್ ಓನರ್. ಎಸ್ ಇದೂನು ಡೀಸೆಲ್, ಜಸ್ಟ್ 2,95,000 14 ಮಾಡಲ್. ಎಸ್ ಡೀಸೆಲ್ ಆಲ್ಟ್ರೋಸ್ 30,000 ಓಡಿದೆ, ಫಸ್ಟ್ ಓನರ್. ಜಿನಿಯನ್ ಬರೀ 30,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ. ಇದು ಫೈನಲ್ 5,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಅಷ್ಟೇನಾ? 5,90,000 ರೂಪಾಯಿಗೆ 20 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ. ಸಿಯಾಸ್ ಡೀಸೆಲ್ ಹೈಬ್ರಿಡ್ ಗಾಡಿ, ಸಿಂಗಲ್ ಓನರ್. ಇಗ್ನಿಸ್ ಡೀಸೆಲ್ ಮೈಸೂರು ಗಾಡಿ, ಡೀಸೆಲ್ ವೆಹಿಕಲ್ ನಿಮ್ಗೆ ಎರಡಿದೆ. ಇಗ್ನಿಸ್ ಡೀಸೆಲ್ ಮ್ಯಾನ್ಯಲ್ ಇದೆ, ಆಟೋಮೆಟಿಕ್ ಇದೆ. ಬರೀ 4,80,000 ರೂಪಾಯಿ ಫೈನಲ್ ಆಗಿ ಗಾಡಿ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಬರೀ 3,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 19 ಮಾಡಲ್ 3,95,000 ಡೀಸೆಲ್, ಫಸ್ಟ್ ಓನರ್. ಇದೂನು ಫಸ್ಟ್ ಓನರ್. ಸಿಂಗಲ್ ಓನರ್ 12 ಮಾಡಲ್ ಗಾಡಿ ಇಯಾನ್ ಸರ್. ನಿಮ್ಗೆ ಒಳ್ಳೆ ಚಾನ್ಸ್ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ನಿಮಗೆ ಬರೀ 1,99,000 ರೂಪಾಯಿ ಫೈನಲ್ ಆಗಿ ಗಾಡಿ ಮಾಡ್ಕೊಡ್ತೀನಿ. ಎಸ್ ಫಸ್ಟ್ ಓನರ್. ವರ್ಣ ಡೀಸೆಲ್ ಗಾಡಿ ಬರೀ 2,99,000 ರೂಪಾಯಿ ಫೈನಲ್ ಆಗಿ ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ ಬರೀ 2,99,000. 13 ಮಾಡಲ್ಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 4,95,000ಕ್ಕೆ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ, ಅದರಲ್ಲೂ ಇಗ್ನಿಸ್ ಸಿಗ್ತಾ ಇದೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಸಿಗುತ್ತೆ ನೋಡಿ. ಸಿಂಗಲ್ ಓನರ್ ಗಾಡಿ ಬರೀ 3,95,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ. 18 ಮಾಡಲ್ ಸಿಂಗಲ್ ಓನರ್ 5,95,000 ರೂಪಾಯಿ ಫೈನಲ್ ಆಗಿ ಈ ಗಾಡಿನೂ ಮಾಡ್ಕೊಡ್ತೀನಿ. 16 ಮಾಡಲ್ ಕ್ರೆಟಾ 5,95,000. 3,30,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. 15 ಮಾಡಲ್ 3,35,000. ಪ್ರೊಫೈಲ್ ಚೆನ್ನಾಗಿದ್ರೆ 10,20,000 ತಗೊಂಡ್ಬರ್ಲಿ ಸಾಕು ಸರ್. ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಬರಲಿ, ಏನಾಗುತ್ತೆ ಮ್ಯಾಕ್ಸಿಮಮ್ ವೆಹಿಕಲ್ ವ್ಯಾಲ್ಯೂ 50% ಲೋನ್ ಮಾಡ್ಕೊಡ್ತೀನಿ ಸರ್. ಚಾಲೆಂಜ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ. 19 ಮಾಡಲ್ ಗಾಡಿನ ಬರೀ 5,90,000 ರೂಪಾಯಿಗೆ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. ಆಟೋಮೆಟಿಕ್ ಗಾಡಿ ಜಸ್ಟ್ 5,90,000ಕ್ಕೆ ಫಸ್ಟ್ ಓನರ್, ಬರೀ 50,000 ಕಿಲೋಮೀಟರ್ ಓಡಿದೆ. ಬರೀ 3,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಯಾವ ಮಾಡಲು ಸರ್? 14 ಮಾಡಲ್ ಗಾಡಿ ಸರ್. 3,80,000 14 ಮಾಡಲ್ ಗಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೂ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಈ ಗಾಡಿ ಬಗ್ಗೆ ಇನ್ಫ್ಲುಯೆನ್ಸರ್ ನಾನು, ಓನರ್ ಅವ್ರು ಹೇಳಿದ್ರೆ ಸಾಲಲ್ಲ. ಗಾಡಿ ಯಾರು ತಗೊಳ್ತಾರೆ ಅವ್ರ ಕಡೆಯಿಂದ ಏನು ಬೈಟ್ ತಗೊಂಡ್ರೆ ತುಂಬ ಒಳ್ಳೇದು ಅಂತ. ಈ ಗಾಡಿ ಡೆಲಿವರಿ ಹೋಗ್ತಾ ಇದೆ, ಸರ್ ತಗೊಂಡಿದ್ದಾರೆ. ಸರ್ ಹೇಳಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಮ್ಮ ಟ್ರಸ್ಟ್ ಕಾರ್ಸಲ್ಲಿ? ನಮಸ್ತೆ. ಟ್ರಸ್ಟ್ ಕಾರ್ನಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಬೆಂಗಳೂರಲ್ಲಿ ನಾನು ಭಾಳ ಅಂತ ಹೇಳಿದರೆ ಒಂದು 10ರಿಂದ 12 ಶೋರೂಮ್ಗಳನ್ನೆಲ್ಲ ಪೂರ ವಿಸಿಟ್ ಕೊಟ್ಟಿದ್ದೀನಿ. ಆದರೆ ನನಗೆ ಸ್ಯಾಟಿಸ್ಫೈ ಆಗ್ತಕ್ಕಂಥ ಕಾರ್ಗಳು ಸಿಕ್ಕರೂ ರೇಟು ಅಷ್ಟು ರೀಸನಬಲಾಗಿ ಸಿಗ್ತಾ ಇರಲಿಲ್ಲ. ಮತ್ತು ಏನಾದರೂ ಪ್ರಾಬ್ಲಮ್ಗಳು ಇದ್ರೂ ಸಮೇತ ಅವರು ನೇರವಾಗಿ ಹೇಳ್ತಾ ಇರಲಿಲ್ಲ. ಟ್ರಸ್ಟ್ ಕಾರಲ್ಲಿ ನಾನು ಸರ್ಚ್ ಮಾಡ್ತಾ ಬಂದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಇದು ನನಗೆ ಒಳ್ಳೆ ರೀಸನಬಲ್ ರೇಟಲ್ಲಿ ಕಾರ್ ಸಿಕ್ತು. ಆಮೇಲೆ 2015 ಮಾಡೆಲ್ ಕಾರ್ ಇದು. ಆಮೇಲೆ ಸೆಕೆಂಡ್ ಓನರ್ ಆಗಿದೆ. ಆಮೇಲೆ ಗಾಡಿ ಕಂಡೀಷನ್ನು ಭಾಳ ಚೆನ್ನಾಗಿದೆ. ಆ ಒಂದು ಬೇಸ್ ಮೇಲೆ ಬಂದು ನೋಡೋಣ ಅಂತೇಳಿ ಒಂದ್ಸರಿ ಟ್ರಯಲೆಲ್ಲ ತಗೊಂಡು ಹೋದೆ. ನನಗೆ ಭಾಳ ಚೆನ್ನಾಗಿ ಇಷ್ಟ ಆಯ್ತಿದ್ದು. ಆಮೇಲೆ ಇವ್ರು ಹೇಳ್ತಕ್ಕಂಥ ರೇಟು 10-15 ಶೋರೂಮಲ್ಲಿ ಹೇಳಿರ್ತಕ್ಕಂಥ ರೇಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಯಿತು. ಆಮೇಲೆ ಅಲ್ಲಿಂದ ಅಷ್ಟು ಅಜಗಜಾಂತರ ವ್ಯತ್ಯಾಸದಲ್ಲಿ ಇಷ್ಟೇ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ ಅದರಲ್ಲಿ ಯಾವುದೇ ಏನು ರೀಸನ್ ಇದ್ದಿಲ್ಲ. ನೇರವಾಗಿ ಓನರ್ ಮುಖಾಂತರ ನಮಗೆ ಅದನ್ನು ಪರ್ಚೇಸಿಂಗ್ ಇದನ್ನು ಮಾಡ್ಕೊಂಡು ಮತ್ತು ಆಮೇಲೆ ಇವರು ನಮಗೆ ಡೈರೆಕ್ಟಾಗಿ ಇದನ್ನು ಇಷ್ಟೇ ರೇಟಿಗೆ ಅಂತೇಳಿ ಕಡ್ಡೆ ತುಂಡಾಗಂಗೆ ಒಂದೇ ಮಾತಿನಲ್ಲೇ ಫೈನಲ್ ಮಾಡಿದ್ರು. ಯಾವುದೇ ಬಾರ್ಗೇನಿಂಗ್ ಇಲ್ಲ, ಏನೇನಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ರೇಟ್ಗೆ ಕೊಟ್ಟರು. ನನಗೆ ಅದರಲ್ಲಿ ₹1 ಕಡಿಮೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿಗೂ ಬರಲಿಲ್ಲ, ಏನಿಲ್ಲ. ನಾನು ಖುಷಿಯಾಗಿ ಗಾಡಿ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಈ ಗಾಡಿನ. ನಾನು ಖುಷಿಯಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಎಲ್ಲ ಡಾಕ್ಯುಮೆಂಟೇಷನ್ನಿಂದ ಹಿಡಿದು ಎಲ್ಲದು ಟೂರ್ ಅಪ್ಡೇಟ್ ಮಾಡಿಕೊಟ್ಟಿದ್ದಾರೆ. ಯಾವುದೇ ಪೆಂಡಿಂಗ್ಸ್ ಆಗಲಿ ಏನೇನು ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ತುಂಬ ಖುಷಿ ಆಯಿತು. 2 ಲಕ್ಷ ರೂಪಾಯಿ ಗಾಡಿನ ನಾನು ಪರ್ಚೇಸ್ ಮಾಡೋದಲ್ದೇ ಗಾಡಿ ಟ್ರಾನ್ಸ್ಫರು, RTO ಚಾರ್ಜಸ್ಸು ಮತ್ತು ಇನ್ಶೂರೆನ್ಸು ಆನ್ ಸ್ಪಾಟೇ ನನ್ನ ಹೆಸರು ಮೇಲೆ ಎಲ್ಲ ಪೂರ ಕ್ಲಿಯರ್ ಮಾಡಿ, ಅದೇನು ಫೀಸಸ್ ಇದೆಯೋ ಅದೇ ನನಗೆ ಅಂಥ ಜಾಸ್ತಿ ಏನು ಅಮೌಂಟ್ ಅಂತ ಅನಿಸಿಲ್ಲ. ರೀಸನಬಲ್ ಎಲ್ಲ ಪೂರ ಪ್ರೈಸ್ ಒಳಗೆ ಟೋಟಲ್ 2,10,000 ರೂಪಾಯಿಗೆ ನನಗೆ ಫುಲ್ ಕ್ಲಿಯರ್ ಡಾಕ್ಯುಮೆಂಟ್ ಮಾಡಿ ನನಗೆ ಕಳಿಸ್ತಾ ಇದ್ದಾರೆ. ಟ್ರಸ್ಟ್ ಕಾರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತು ಕಾರ್ಸ್ ಗುರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇದೇ ಥರ ನೀವೆಲ್ಲ ಪೂರ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆ ಪ್ರೋತ್ಸಾಹ ನೀಡ್ರಿ ಅಂತೇಳಿ ನಾನು ಕೋರ್ಕೊಳ್ತೇನೆ. ಎಸ್, ನಮ್ಮ ಹತ್ರ ಒಂದು ಡಸ್ಟರ್ ಇದೆ, ಡೀಸೆಲ್ ಸರ್. ಸರ್ 14 ಮಾಡಲು ಡೀಸೆಲ್ಲು, ಅದರಲ್ಲಿ 85 PS RXL ಗಾಡಿ ಸರ್. ಎಸ್, 14 ಮಾಡಲು ಗಾಡಿ ನಿಮ್ಮ ಮಾರ್ಕೆಟಲ್ಲಿ ಎಲ್ಲೇ ಹುಡ್ಕೋದ್ರೆ ನಿಮಗೆ
ಡೆಲ್ಲಿ ಗಾಡಿನೂ ಆ ರೇಟಿಗೆ ಸಿಗಲ್ಲ, ಅದ್ರಲ್ಲಿ KA ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಅದು ಕ್ಲಾಸ್ ಕಂಡೀಷನ್ ಆಗಿರೋ ಗಾಡಿ ಕೊಡ್ತಾ ಇರೋದು ನಿಮಗೆ. ಈ ಗಾಡಿ ಕಸ್ಟಮರ್ ಲೋನ್ ಅಂತಂದ್ರೆ ಫುಲ್ ಲೋನ್ ಮಾಡಿಕೊಡ್ತೀನಿ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ, ₹1 ಬೇಡ, ಫುಲ್ 0 ಡೌನ್ ಪೇಮೆಂಟಲ್ಲೂ ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ಫುಲ್ ಪೇಮೆಂಟ್ ಫುಲ್ ಕ್ಯಾಶ್ ಹೋಗ್ತೀರಾ ಅಂದರೆ ಬರೀ ₹3,95,000 ಫೈನಲ್ ಬೇಡ ಸರ್, ₹2,95,000 ಫೈನಲ್ ಟು ಫೈನಲ್ ಏನು ಮಾಡಿಕೊಡ್ತೀನಿ. ಹೇಳ್ತಿದ್ದೀರಾ? 2,95,000 ₹2,95,000 ಫೈನಲ್ ಟು ಫೈನಲ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ 14 ಮಾಡಲ್ ಡೀಸೆಲ್ ಡಸ್ಟರ್ ಸಿಗುತ್ತೆ. ಈ ಪ್ರೈಸ್ ಅಲ್ಲಿ ಯಾರು ಕೊಡಲ್ಲ. 12 ಮಾಡಲ್ ಸಿಗಲ್ಲ, ಯಾರು ಸಿಗಲ್ಲ ಸರ್. ಅದು KA ಗಾಡಿ ಕೊಡ್ತಾ ಇರೋದು ನಿಮಗೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಬೇಡ ಸರ್, 0 ಡೌನ್ ಪೇಮೆಂಟಲ್ಲಿ ಕೊಡ್ತೀನಿ. ಇವತ್ತು ಹೇಳ್ತಿರೋ ಗಾಡಿಗಳೆಲ್ಲ ಡೆಡ್ ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀನಿ ಸರ್. ಯಾವುದೇ ರೀತಿ ನೆಗೋಷಿಯಬಲ್ಸ್ ಇರಲ್ಲ. ನೋಡಿ, ಜಸ್ಟ್ ₹2,95,000 ಡಸ್ಟರ್ ಡೀಸೆಲ್ ಸೆಕೆಂಡ್ ಓನರ್ ಸಿಗುತ್ತೆ. 14 ಮಾಡಲ್ ಗಾಡಿ, ಅದರಲ್ಲೂ 14 ಮಾಡಲ್. ಎಸ್, ₹1 ಬೇಡ. ನೋಡಿ, ಹಾಗೆ ಕ್ರೆಟಾ ಬೇಕು ಅಂದ್ರೆ ಅದು ಇದೆ ಸರ್. 2016 ಮಾಡಲ್ ಗಾಡಿ, ಪೆಟ್ರೋಲ್ ಗಾಡಿ ಇದು ನಿಮಗೆ. ಇದು ಅಷ್ಟೇ ಸೆಕೆಂಡ್ ಓನರ್ ಗಾಡಿ ಆಗಿರೋದು. ಓಕೆ. ಈ ಪ್ಲಸ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ABS, ಸ್ಟೇರಿಂಗ್ ಗಾಡಿ ಕಂಟ್ರೋಲ್ ಎಲ್ಲ ಬರುತ್ತೆ ಗಾಡಿ. ಈ ಗಾಡಿನೂ ಅಷ್ಟೇ ಸರ್. 2016 ಮಾಡಲು ಹೋಂಡೈ ಕ್ರೆಟಾ, ₹5,95,000 ಫೈನಲ್ ಆಗಿ ಈ ಗಾಡಿನೂ ಮಾಡ್ಕೊಡ್ತೀನಿ. 16 ಮಾಡಲ್ ಕ್ರೆಟಾ 5,95,000. ₹5,95,000 ಈ ಗಾಡಿನೂ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಬೇಡ ಸರ್. ಈ ಗಾಡಿಗೂ 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್. ಇದು ಸೆಕೆಂಡ್ ಓನರಾ? ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, ಸೆಕೆಂಡ್ ಓನರ್ ಕ್ರೆಟಾ ಸಿಗುತ್ತೆ ನಿಮಗೆ. ಎಷ್ಟು ಓಡಿರಬಹುದು ಸರ್ ಇದೆಲ್ಲ? ಒಂದು 85,000-90,000 ಏನೋ ಓಡಿದೆ ಸರ್. ಓಕೆ, ನೆಕ್ಸ್ಟ್ ಇದು ಟಾಟಾ 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್. ಡೀಸೆಲ್ ಟಾಟಾ ಟಿಗರ್ ಇದು. ಓಕೆ, ಸಿಂಗಲ್ ಓನರ್ ಗಾಡಿ, ಅದು ಸೆಡಾನ್ ವೆಹಿಕಲ್ ನಿಮಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ ನಿಮಗೆ. 17 ಇಂದ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್ ಇದು ನಿಮಗೆ. ಡೀಸೆಲ್ ಅಲ್ಲಿ ಬರ್ತದೆ ಗಾಡಿ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ, 18 ಮಾಡಲು, 90,000 ಜಿನಿಯನ್ ಓಡಿರೋಂಥ ಗಾಡಿ ನಿಮಗೆ ಸರ್. ಈ ಗಾಡಿ ನಿಮಗೆ ಬರೀ ₹3,95,000 ಫೈನಲ್ ಈ ಗಾಡಿ ಕೊಡ್ತೀನಿ ಸರ್. 18 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ₹3,95,000 ಫೈನಲ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿತ್ತು, 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಇದು 0 ಡೌನ್ ಪೇಮೆಂಟ್ ಅಲ್ಲ, ಇದು 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಹಾಗೆ ಒಂದು ಸ್ವಿಫ್ಟ್ ಇದೆ ಸರ್. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಸರ್. ಇದು 2012 ಮಾಡಲು ಗಾಡಿ, ಸೆಕೆಂಡ್ ಓನರ್. ಇದನ್ನು ನಿಮಗೆ ಪೆಟ್ರೋಲ್ ವೆಹಿಕಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ನಿಮಗೆ. ಅದ್ರಲ್ಲಿ ನಿಮಗೆ ಟೈಪ್ 2 ವೆಹಿಕಲ್ ಇದು ನಿಮಗೆ ಬಂದು 12 ಮಾಡಲು ಗಾಡಿ. ಟೈಪ್ 1 ರೇಟ್ ಅಲ್ಲಿ ಈ ಗಾಡಿ ಕೊಡ್ತಾ ಇದ್ದೀನಿ. 12 ಮಾಡಲು ಗಾಡಿನ ಬರೀ ₹2,95,000 ಇದನ್ನು ಅಷ್ಟೇ ಸರ್ ಮಾಡ್ಕೊಡ್ತೀನಿ. 12 ಮಾಡಲು ₹2,95,000 95,000. ₹2,95,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್. ಎಕ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ. ಓಕೆ, ಸೂಪರ್. ಹಾಗೆ ಒಂದು ವ್ಯಾಗನ್ ಆರ್ ಇದೆ ನೋಡಬಹುದು ಸರ್. ಇದು ಬಂದು 2015 ಮಾಡಲು ಗಾಡಿ, ಸಿಂಗಲ್ ಓನರ್, VXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ನಿಮಗೆ. 2015 ಮಾಡಲು ಗಾಡಿ. ಈ ಗಾಡಿ ಡೆಡ್ ಫೈನಲ್ ₹3,30,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. 15 ಮಾಡಲು ₹3,35,000. ಈ ಗಾಡಿಗೆ ಒಂದು ₹30,000 ತರಬೇಕಾಗತ್ತಾ? ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 10-20,000 ತಗೊಂಡ್ಬರ್ಲಿ ಸಾಕು ಸರ್. ಮಿಕ್ಕಿದ ಫುಲ್ ಲೋನೇ ಮಾಡ್ಕೊಡ್ತೀನಿ ಸರ್. 10-20,000 ಸಾಕು, ಮಿಕ್ಕಿದ ಫುಲ್ ಲೋನ್ ಆಗ್ಬಿಡುತ್ತೆ. ಸೆಕೆಂಡ್ ಓನರ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಸರ್. ನಿಂತರ ಎಲ್ಲಾ ಗಾಡಿಗಳು ಅಷ್ಟೇ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 10-20,000 ಇಲ್ಲ 0 ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಮತ್ತೆ 10-20,000 ಎಷ್ಟಾದ್ರೂ ಲೋನ್ ಆಗುತ್ತೆ. ಎಷ್ಟಿದ್ರು ಪರವಾಗಿಲ್ಲ ಸರ್, ತಗೊಂಡ್ಬರ್ಲಿ. ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಬರಲಿ, ಏನಾಗುತ್ತೆ ಮ್ಯಾಕ್ಸಿಮಮ್ ವೆಹಿಕಲ್ ವ್ಯಾಲ್ಯೂ 50% ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೂಪರ್. ಗಾಡಿ ಕಂಡೀಷನ್ಗಳು ಕೂಡ ಹಾಗೆ ಇದೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಹತ್ರ XUV ಸರ್. ಇದು ಬಂದು 2017 ಮಾಡಲು ಗಾಡಿ, ಆಟೋಮೆಟಿಕ್, W6, ಜಿನಿಯನ್, 90,000 ಅಷ್ಟೇ ಓಡಿರೋದು ಗಾಡಿ ನಿಮಗೆ. ಡೀಸೆಲ್ ಆಟೋಮೆಟಿಕ್, ಡೀಸೆಲ್ ಆಟೋಮೆಟಿಕ್. ಅದ್ರಲ್ಲೂ 90,000 ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಕೊಡ್ತಾ ಇರೋದು ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್, ಹೊಲ ವೀಲ್ಸ್, ಫ್ಯಾನ್ಸಿ ಮ್ಯಾಗ್ ವೀಲ್ ಇದೆ ನೋಡಬಹುದು. ಬ್ಲಾಕ್ ಸಮೇತ ಬರುತ್ತೆ. ಲೆದರ್ ಸೀಟ್ ಕವರ್ ಹಾಕಿಸ್ಕೊಂಡಿದ್ದಾರೆ ಗಾಡಿ ನಿಮಗೆ. ಓಕೆ, ಲೆದರ್ ನೋಡಬಹುದು. ಸೀಟ್ ಕವರ್ ಸಹ ಅರ್ದಿಲ್ಲ ನೋಡಿ ಹಿಂದೆಗಡೆ ಸೀಟ್ ಅಲ್ಲಿ ನಿಮಗೆ ಆ ತರ ಇದೆ ವೆಹಿಕಲ್. ಹಾಗೆ ಇದೆ. 90,000 ಜೆನ್ಯೂನ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಓಡಿರ್ತಕ್ಕಂಥ ವೆಹಿಕಲ್. ಟೋಟಲ್ ಇದು 7 ಸೀಟರ್ ವೆಹಿಕಲ್ ಬರುತ್ತೆ. ಟಚ್ ಎಲ್ಲ ಬಂದ್ಬಿಡುತ್ತೆ. ಆಟೋಮೆಟಿಕ್ ವೇರಿಯಂಟ್, ಡೀಸೆಲ್ ಆಟೋಮೆಟಿಕ್. 18 ಮಾಡಲ, 17 ಮಾಡಲು ಗಾಡಿ. 17 ಮಾಡಲು ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಇದು ಮಾತ್ರ ನಿಮಗೆ ಗಾಡಿ ತಗೊಂಡೋಗಿ ಸರ್ವಿಸು ಬೇಡ ಸರ್. ವಾಶ್ ಅಂಡ್ ಸೆಲ್, ವಾಶ್ ಅಂಡ್ ಯೂಸ್ ಅಂತ ಅಷ್ಟೇ ಗಾಡಿ ಹೇಳ್ಬೋದು ಇದನ್ನ ಸರ್. ಈ ಗಾಡಿ ಫೈನಲ್ ₹7,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಆಟೋಮೆಟಿಕ್ ಬರೀ ₹7,95,000. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ತಗೊಂಡ್ಬರ್ಲಿ ಸರ್. ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. 9 ಲಕ್ಷ ಕಡಿಮೆ ಮಾರ್ಕೆಟ್ ಅಲ್ಲಿ ಇಲ್ಲ. ಬಿಕಾಸ್ ಡೀಸೆಲ್ ಆಟೋಮೆಟಿಕ್ಗೆ ಡಿಮ್ಯಾಂಡ್ ಇದೆ. ಡೀಸೆಲ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಗಾಡಿಲಂತೂ ನಿಮಗೆ ಆಕ್ಸೆಸರೀಸ್ ಆಲ್ಮೋಸ್ಟ್ ಏನಾದರೂ ಒಂದು 1.5 ಲಕ್ಷ 2 ಲಕ್ಷ ಫಿಟ್ಟಿಂಗ್ಸ್ ಇದೆ. ಓಕೆ, ಸೆಕೆಂಡ್ ಓನರ್ ಅಲ್ಲ ಸರ್? ಸೆಕೆಂಡ್ ಓನರ್ ಗಾಡಿ ಸರ್. ಇಂಡಿಯನ್ ಶೋರೂಮ್ ಇಷ್ಟು ಓಡಿರೋ ಗಾಡಿ ನಿಮಗೆ ಇದು. ಓಕೆ, ಸೂಪರ್. ನೆಕ್ಸ್ಟ್ ಸರ್, ಕ್ರೆಟಾ ಸರ್. ಹೋಂಡೈ ಕ್ರೆಟಾ 22 ಮಾಡಲು ಗಾಡಿ, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್ ನಿಮಗೆ ಇದು. ಡೀಸೆಲ್ ಕ್ರೆಟಾನಾ ಇದು? ಡೀಸೆಲ್ ಕ್ರೆಟಾ. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಟೈಪ್ 3 ವೆಹಿಕಲ್ ಇದು ನಿಮಗೆ. ಟೈಪ್ 3 ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ನೋಡಬಹುದು. ಲೆದರ್ ಎಲ್ಲ ಚೆನ್ನಾಗಿದೆ. ಮ್ಯಾನ್ಯುವಲ್ ವೆಹಿಕಲ್, ಮ್ಯಾನ್ಯುವಲ್, ಡೀಸೆಲ್. ಅದರಲ್ಲಿ ನಿಮಗೆ 51,000 ಜಿನಿಯನ್ ಓಡಿರುವಂತ ವೆಹಿಕಲ್ ಕೊಡ್ತಾ ಇರೋದು. 22 ಮಾಡಲು ಸಿಂಗಲ್ ಓನರ್, ಅದು KA ಗಾಡಿ ಕೊಡ್ತಾ ಇರೋದು ನಿಮಗೆ. ₹9,90,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 9,90,000ಕ್ಕೆ 22 ಮಾಡಲ್ ಕ್ರೆಟಾ ಸಿಂಗಲ್ ಓನರ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಕೊಡ್ತಾ ಇದ್ದೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ತಗೊಂಡ್ಬರಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಗಾಡಿ ಓಡಿರೋದು 50,000, 51,000.
ಡೌನ್ ಪೇಮೆಂಟ್ 50,000 ಸರ್ ಈ ಗಾಡಿ. ಓಕೆ ಸೂಪರ್. 50,000 ಇದ್ರೆ ಸಾಕು ಈ ಗಾಡಿಗೆ ಡೌನ್ ಪೇಮೆಂಟ್ ಆಗುತ್ತೆ. ಡೀಸೆಲ್ ಗಾಡಿ 20 ತನಕ ಮೈಲೇಜ್ ಬರುತ್ತೆ. 20 ಅಂಡ್ ಎಬೋನೇ ಬರುತ್ತೆ ಸರ್, ಡಿಪೆಂಡ್ ಆನ್ ಡ್ರೈವಿಂಗ್ ಬರುತ್ತೆ ನಿಮಗೆ. ಓಕೆ ಸೂಪರ್ ಸರ್. ಎಸ್, ಎಲ್ಲರ ಹಾಟ್ ಫೇವ್ರೇಟ್ ಫಾರ್ಚುನರ್, ಅದು ನಮ್ಮ ಟ್ರಸ್ಟ್ ಕಾರ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಡಿಮೆಗೆ ಸಿಗುತ್ತೆ ಸರ್. 100% ಕಡಿಮೆಗೆ ಕೊಡ್ತಾ ಇರೋದು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮಗೆ. ಅದು ರೆಕಾರ್ಡೆಡ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. 10 ಮಾಡಲು ಫಾರ್ಚುನರ್ 4 ವೀಲ್ ಡ್ರೈವ್ ಗಾಡಿ ಕೊಡ್ತಾ ಇರೋದು. ಟಾಪ್ ಎಂಡ್ ಗಾಡಿ ನಿಮಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮಗೆ. ಅದು ರೆಕಾರ್ಡೆಡ್ ಮೈಲೇಜ್ 2,20,000 ಓಡಿರೋದು. ರೆಕಾರ್ಡೆಡ್ ಕಿಲೋಮೀಟರ್. ಟೊಯೋಟಾ ಇಂಜಿನ್ ನಿಮ್ಗೆ ಗೊತ್ತು, 5 ಲಕ್ಷ 10 ಲಕ್ಷ ಓಡುವಂತ ಗಾಡಿ ಕೊಡ್ತಾ ಇರೋದು ನಿಮಗೆ. ಇದು ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ರೇಟ್ ಒಂದು ಫೈನಲ್ ಟು ಫೈನಲ್ ಇನ್ನೋವಾ ಪ್ರೈಸ್ ಅಲ್ಲಿ ನಿಮಗೆ ಫಾರ್ಚುನರ್ ಕೊಡ್ತೀನಿ 7,95,000 ರೂಪಾಯಿ ಫೈನಲ್ ಗಾಡಿ ಕೊಡ್ತೀನಿ ಸರ್. ನೋಡಿ 7,95,000ಕ್ಕೆ 4x4 ಫಾರ್ಚುನರ್ ಸಿಗ್ತಾ ಇದೆ. ಅದರಲ್ಲಿ 2010 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ. ಶೋರೂಮ್ ಇಷ್ಟು ಓಡಿರೋ ಗಾಡಿ ಕೊಡ್ತಾ ಇದ್ದೀನಿ ಸರ್. 10 ಮಾಡಲ್ ಶೋರೂಮ್ ರೆಕಾರ್ಡೆಡ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ ಸರ್. ಎಸ್, ಸೆಕೆಂಡ್ ಓನರ್ ಆಗಿದೆ ಗಾಡಿಗೆ. ಹಾಗೆ ನೆಕ್ಸ್ಟ್ ಒಂದು ಆಲ್ಟ್ರೋಸ್ ಇದೆ ಸರ್. ಇದು ಬಂದು 2020 ಮಾಡಲು ಗಾಡಿ. ಇದು ಸೆಕೆಂಡ್ ಓನರ್. ಜಿನಿಯನ್ ಬರೀ 30,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ. ಇದು ಅಷ್ಟೇನಾ? ಜಿನಿಯನ್ 30,000 ಓಡಿರೋದು ಗಾಡಿ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಬ್ರ್ಯಾಂಡ್ ನ್ಯೂ ಟೈರ್, ಬ್ರ್ಯಾಂಡ್ ನ್ಯೂ ಮ್ಯಾಗ್ ವೀಲ್ ಎಲ್ಲ ಇದೆ. 360 ಡಿಗ್ರಿ ಕ್ಯಾಮ್ರಾ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಸೀಟ್ ಕವರ್ ಇದೆ, ಎಲ್ಲಾ ಫೀಚರ್ಸ್ ಬರುತ್ತೆ ನಿಮಗೆ. ಪೆಟ್ರೋಲ್ ವೆಹಿಕಲ್. ಅದು 30,000 ಅಷ್ಟೇ ಓಡಿರೋದು ನಿಮಗೆ. ಟಾಟಾ ಇಂಜಿನ್ ಅಂತ ಹೇಳಂಗೆ ಇಲ್ಲ, ಆ ತರ ಕ್ಲಾಸ್ ಕಂಡೀಷನ್, ಬಾಡಿ ಬಿಲ್ಟ್ ಅಲ್ಲೂ ಸೂಪರ್ ಆಗಿದೆ ಗಾಡಿ ನಿಮ್ಗೆ. ಇದು ಸರ್ ಈ ಗಾಡಿ ನಿಮಗೆ ಫೈನಲ್ 5,90,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 5,90,000 ರೂಪಾಯಿಗೆ 20 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ತಗೊಂಡ್ಬರಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 30,000 ಓಡಿರೋ ಗಾಡಿ 5,90,000ಕ್ಕೆ 2020 ಮಾಡಲ್ ಆಲ್ಟ್ರೋಸ್ ಸಿಗುತ್ತೆ. 360 ಕ್ಯಾಮ್ರಾನು ಎಲ್ಲ ಬಂದ್ಬಿಡುತ್ತೆ. ಫುಲ್ ಫೀಚರ್ಸ್ ಇದೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಲ್ಮೋಸ್ಟ್ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಖರ್ಚು ಮಾಡಿದೆ ಸರ್. ಎಷ್ಟು ತರಬೇಕು ಸರ್? ಸರ್ ಬರೀ 30,000 ರಿಂದ 50,000 ತಗೊಂಡ್ಬರಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಮಿಕ್ಕಿದ ಲೋನ್ ಆಗುತ್ತೆ. ಓಕೆ ಸೂಪರ್. ಹಾಗೆ ನಮ್ಮ ಹತ್ರ ಒಂದು ಸಿಯಾಜ್ ಇದೆ ಸರ್. ಇದು ಬಂದು 17 ಮಾಡಲು ಗಾಡಿ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಡೀಸೆಲ್ ಡೆಲ್ಟಾ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿ ನಿಮಗೆ. ಡೀಸೆಲ್ ಗಾಡಿ ಮಾರುತಿಲಿ ಕೇಳಿ. ಈ ಗಾಡಿ ಒನ್ ಟೈಮ್ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಬಿಟ್ರೆ ಒಂದು 800 ಕಿಲೋಮೀಟರ್ ಮೇಲೆ ಹೋಗ್ಬೋದು. 900 ಎಬೋ ಓಡುತ್ತೆ ಸರ್. SHVS ಇಂಜಿನ್ ಬರೋದು ಇದಕ್ಕೆ ನಿಮಗೆ. ಓಕೆ, ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬಂದ್ಬಿಡುತ್ತೆ. ಟೈರ್ಸ್ ಆಲ್ಮೋಸ್ಟ್ ಒಂದು 60% 50% ಟೈರ್ಸ್ ಇದೆ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಗಾಡಿ ಸರ್. ಸರ್ ಈ ಗಾಡಿ ನಿಮಗೆ ಫೈನಲ್ ಒಂದು 5,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಬರೀ 5,80,000 ರೂಪಾಯಿಗೆ. ಮಾರ್ಕೆಟ್ ಅಲ್ಲಿ ಡಿಸೈರ್ ಅಂತ ಹುಡುಕ್ತಾ ಇರ್ತಾರೆ. ಡಿಸೈರ್ ಬೇಜಾನ್ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಇವತ್ತು. ಅದೇ ಪ್ರೈಸ್ ಅಲ್ಲಿ ಅದಕ್ಕಿಂತ ಕಂಫರ್ಟ್ ಲಕ್ಸುರಿಯಸ್ ಆಗಿರೋ ಗಾಡಿ ಸಿಯಾಸ್ ತಗೋಬಹುದು ಸರ್. ಅದ್ರಲ್ಲಿ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಕೊಡ್ತಾ ಇದ್ದೀನಿ. ವೆರಿ ಕಂಫರ್ಟಬಲ್ ವೆಹಿಕಲ್. ಅದರಲ್ಲೂ ಶೋರೂಮ್ ರೆಕಾರ್ಡೆಡ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ 5,90,000. ಏನು ತರಬೇಕು ಸರ್ ಇದಕ್ಕೆ? ಸರ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರಿಂದ 50,000 ತಗೊಂಡ್ಬರಲಿ, ಬೇಡ 30,000 ತಗೊಂಡ್ಬರಲಿ ಸರ್. ಮಿಕ್ಕಿದ ಫುಲ್ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿ. 50 ರಿಂದ 30,000 ಎಷ್ಟಾದ್ರೂ ತಗೊಂಡ್ಬನ್ನಿ, ಲೋನ್ ಆಗ್ಬಿಡುತ್ತೆ. ಅದರಲ್ಲೂ ಡೀಸೆಲ್ ವೆಹಿಕಲ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಸರ್? 92,000 ಜಿನಿಯನ್ ಶೋರೂಮ್ ರೆಕಾರ್ಡೆಡ್. ಓಕೆ, ಇಗ್ನಿಸ್ ಸುಮಾರು ಜನ ಹುಡ್ತಾ ಇರ್ತೀರಾ, ಯಾಕಂದ್ರೆ ಸಿಟಿಲಿ ಕಾಂಪ್ಯಾಕ್ಟ್ ವೆಹಿಕಲ್ ಎಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡಬಹುದು. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ನಿಮ್ಗೆ. ಇದು ಸಿಟಿ ಯೂಸ್ಗಂತೂ ಬೆಸ್ಟ್ ವೆಹಿಕಲ್. ಪ್ಲಸ್ ಇನ್ನೊಂದು ಹೇಳ್ಬೇಕಂದ್ರೆ ಇದು ನಿಮ್ಗೆ ಡೀಸೆಲ್ ವೆಹಿಕಲ್ ನಿಮ್ಗೆ. ಹೌದಾ? ಮಾರ್ಕೆಟ್ ಅಲ್ಲಿ ನಿಮ್ಗೆ ಡೀಸೆಲ್ ವೆಹಿಕಲ್ ರೇರ್ ಸಿಗೋಂಥದ್ದು. ನಮ್ಮಲ್ಲಿ ಇವತ್ತು 2 ಇದೆ. ಇಗ್ನಿಸ್ ಡೀಸೆಲ್ ಮ್ಯಾನ್ಯುಯಲ್ ಇದೆ, ಆಟೋಮೆಟಿಕ್ ಇದೆ. ಇದು 18 ಮಾಡಲು ಡೀಸೆಲ್ ಸಿಂಗಲ್ ಓನರ್. ಜಿನಿಯಾ ನಿಮ್ಗೆ 87,000 ಓಡಿದೆ ಅಷ್ಟೇ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಮ್ಯಾಗ್ ವೀಲ್ಸ್ ಎಲ್ಲ ಚೆನ್ನಾಗಿದೆ. ಲೆದರ್ಸು ಚೆನ್ನಾಗಿದೆ. ಹಾಗೆ ನಿಮಗೆ ಕಂಪನಿ ಫಿಟೆಡ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗು ಬಂದ್ಬಿಡುತ್ತೆ. ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಸಿಗುತ್ತೆ, ಡೀಸೆಲ್ ಮ್ಯಾನ್ಯುವಲ್ ಎರಡು ಒಂದೇ ಕಡೆ ಸಿಗ್ತಾ ಇದೆ. ತುಂಬಾ ರೇರ್ ಸಿಗುತ್ತೆ ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್ ಸಿಗೋದು ಇಗ್ನಿಸಲ್ ರೇರ್ ಗಾಡಿ. ಅದರಲ್ಲೂ ನಿಮ್ಗೆ ಗಾಡಿ ಮೈಲೇಜ್ 18 ರಿಂದ 20 ಅಂತ 100% ಕೊಟ್ಟೆ ಕೊಡುತ್ತೆ ಸರ್ ಗಾಡಿ. ಇದು ಪರ್ಸನಲ್ ಡ್ರೈವ್ ಮಾಡಿ ನೋಡಿರುವಂತ ವೆಹಿಕಲ್ ನಾನು. ಇದು ಸಿಟಿ ಡ್ರೈವ್ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಗಾಡಿ ನಿಮ್ಗೆ. ಇದು ಸರ್ ಈ ಗಾಡಿ ನಾನು ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಬರೀ 4,80,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ 4,80,000ಕ್ಕೆ ಇಗ್ನಿಸ್ ಅದರಲ್ಲಿ 18 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಇದಕ್ಕೂ ಅಷ್ಟೇ ಸರ್. 50,000 ತಗೊಂಡ್ಬರಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಓನರ್ ಎಷ್ಟಾಗಿದ್ದಾರೆ ಸರ್? ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ನೋಡಿ. ಸೂಪರ್, ಒಳ್ಳೆ ಪ್ರೈಸ್ ಇದೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. 0 ಆಗುತ್ತೆ ಇದು? ಆಗುತ್ತೆ ಸರ್. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಡೆಫಿನೆಟ್ಲಿ ನೀವು ಇವಾಗ ಶೋರೂಮ್ಗೆ ಹೋಗ್ತೀನಿ ಅಂದ್ರೆ ಡೀಸೆಲ್ ಸಿಗಲ್ಲ ಅಂತ ಒಂದು ಗಾಡಿ ಸಿಗ್ತಾ ಇದೆ. ಅದು ಹೈ ಮೈಲೇಜ್ ಬರುವಂತ ಗಾಡಿ ಸರ್ ನಿಮಗೆ. ಒಳ್ಳೆ ಮೈಲೇಜ್ ಬರುತ್ತೆ. 23 ತನಕ ಬರ್ಬೋದಲ್ವಾ? 20 ಅಂಡ್ ಎಬೋ ಅಂತ 100% ಬರುತ್ತೆ ಸರ್. ಬರುತ್ತೆ. ಹಾಗೆ ನಮ್ಮ ಹತ್ರ ಕಿಯಾ ಸೊನೆಟ್ ಇದೆ. ಹೇಳಿ ಸರ್. ಇದು ಬಂದು 21 ಮಾಡಲು ಗಾಡಿ. ಸಿಂಗಲ್ ಓನರ್, GTX ಪ್ಲಸ್ GT ಲೈನ್ ಟಾಪ್ ಎಂಡ್ ಗಾಡಿ ನಿಮ್ಗೆ. ಇದು ವಿತ್ ಸನ್ರೂಫ್ ಬರುತ್ತೆ. ವೆಂಟಿಲೇಟೆಡ್ ಸೀಟ್ ಬರುತ್ತೆ. ಫ್ರಂಟ್ ಬ್ಯಾಕ್ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸಾರ್, ಕಂಪ್ನಿ ಲೈಟ್ಸ್, ಪುಷ್ ಬಟನ್ ಸ್ಟಾರ್ಟ್, ಲೆದರ್ ಸೀಟ್ ಕವರ್ ನೋಡಿ. ಟೈರ್ಸ್ ಚೆನ್ನಾಗಿದೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್, ಆಟೋ ಫೋಲ್ಡಬಲ್ ಮಿರರ್, ಹಾಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಮ್ಯಾನ್ಯುಯಲ್ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ. ಅದರಲ್ಲೂ ಮ್ಯಾನ್ಯುಯಲ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಅದು 21 ಮಾಡಲು ಗಾಡಿ ಕೊಡ್ತಾರೆ ನಿಮಗೆ. ಬರೀ 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. ಹೌದಾ? ಕಸ್ಟಮರ್ ಡೀಸೆಲ್ ವೆಹಿಕಲ್, ಅದ್ರಲ್ಲಿ ಸಿಂಗಲ್ ಓನರ್ 21 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಈ ಗಾಡಿಗೆ ಅಷ್ಟೇ ಸರ್. 50,000 ತಗೊಂಡ್ಬರಲಿ, ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 50,000 ಸಾಕು. ಅದರಲ್ಲೂ ಡೀಸೆಲ್ GTX ಪ್ಲಸ್
ಟಾಪ್ ಎಂಡ್ ವೆಹಿಕಲ್ ವಿತ್ ಸನ್ ರೂಫ್ ಬರುತ್ತೆ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ 8,80,000. 8,08,500,000 ಫೈನಲ್ ಮಾಡ್ಕೊಡ್ತೀನಿ. 8.5 ಲಕ್ಷ ಫೈನಲ್. ಡೆಡ್ ಫೈನಲ್ ಇವತ್ತು ಹೇಳ್ತಿರೋದೆಲ್ಲ ಡೆಡ್ ಫೈನಲ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾ ಇದ್ದೀನಿ. ಓಕೆ ಸೂಪರ್. ಅದರಲ್ಲೂ ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಡೆಫಿನೆಟ್ಲಿ. ಅದರಲ್ಲೂ GTX ಪ್ಲಸ್ ಸಿಗ್ತಾ ಇದೆ ನಿಮಗೆ. HTE ಅಥವಾ HTX ವೇರಿಯಂಟ್ ಈ ಪ್ರೈಸಲ್ಲಿ ಹೇಳ್ತಾರೆ ಸರ್. HDX ಪೆಟ್ರೋಲ್ ಗಾಡಿನ ಇವತ್ತು 7.5-8 ಲಕ್ಷ ಇದೆ ಮಾರ್ಕೆಟಲ್ಲಿ. ನಾನು ಅದ್ರಲ್ಲಿ GTX ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಇದು ನೆಕ್ಸ್ಟ್ ಟಾಪ್ ಅಂಡ್ ಯಾವ ಗಾಡಿನೂ ಬರಲ್ಲ ನಿಮಗೆ ಕಿಯಾದಲ್ಲಿ. ಅದ್ರಲ್ಲಿ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಕಂಪ್ಲೀಟ್ ಹಿಸ್ಟ್ರಿ ಅದು ನೀವು ನೋಡಬಹುದು ವಿತ್ ಫ್ಯಾನ್ಸಿ ನಂಬರ್ ಸಮೇತನೇ ಇದೆ ಸರ್ ವೆಹಿಕಲ್. 7070 ನಂಬರ್ ಚೆನ್ನಾಗಿದೆ. ಫ್ಯಾನ್ಸಿ ನಂಬರ್ ಗಾಡಿ ಇದೆ. KA11 ಬರುತ್ತೆ ನಿಮಗೆ. ಹಾಗೆ ನಿಮಗೆ KA03 ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಇದ್ಯಾವ ಸರ್? ವೆಂಟೋನಾ ಸರ್? ವೆಂಟೋ ಪೆಟ್ರೋಲ್ ಆಟೋಮೆಟಿಕ್ GT ಇದು ನಿಮಗೆ. ಆಟೋಮೆಟಿಕ್ GT ವೆಹಿಕಲ್ ನಿಮಗೆ 2018 ಮಾಡಲ್ ಗಾಡಿ. ಪೆಟ್ರೋಲ್ 1.2 ಲೀಟರ್ ಬರೋದು. ಅದು ಟಾಪ್ ಎಂಡ್ ಗಾಡಿ. ಓಕೆ 1.2 ಲೀಟರ್ ಟಾಪ್ ಅಂಡ್ ವೆಂಟೋ ಪೆಟ್ರೋಲ್ ಡ್ಯೂಯಲ್ ಟೋನ್ ಸಿಗುತ್ತೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಮಾಡಿಸಿರೋದು ಡ್ಯೂಯಲ್ ಟೋನ್. ಟೈರ್ಸ್ ನೋಡಿ ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಬಂದ್ಬಿಡುತ್ತೆ ನಿಮಗೆ. ಡಿಸ್ಕ್ ಬ್ರೇಕ್ ಎಲ್ಲ ಬಂದ್ಬಿಡುತ್ತೆ. ಹಾಗೆ ಟಿಂಟ್ ಕೂಡ ಮಾಡಿಸಿದ್ದಾರೆ. ಟಚ್ ಎಲ್ಲ ಬಂದ್ಬಿಡುತ್ತೆ. ಇದಕ್ಕೆ ಸ್ಟೇರಿಂಗ್ ವೀಲ್. ಅದರಲ್ಲೂ ಆಟೋಮೆಟಿಕ್ ವೆಂಟೋ ಟಾಪ್ ಅಂಡ್ ವೆಹಿಕಲ್ ಹೈಲೈನ್. ಈ ಗಾಡಿ ಪ್ರೈಸ್ ಅಂತೂ ಶಾಕಿಂಗ್ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಎಂಟೈರ್ ಮಾರ್ಕೆಟ್ ಅಲ್ಲಿ ಹುಡುಕೊಂಡ್ರೆ 18 ಮಾಡಲ್ ಗಾಡಿ ಇವತ್ತು 6 ಮೇಲಿದೆ ಬಜಾರ್ ಸರ್. ಬರೀ 4,90,000 ಫೈನಲ್ ಗಾಡಿ ಮಾಡ್ಕೊಡ್ತೀನಿ. ಏನ್ ಹೇಳ್ತೀರಾ? 4,90,000 18 ಮಾಡಲ್ ಆಟೋಮೆಟಿಕ್. ಅದಲ್ಲೂ ನಿಮಗೆ ಸೆಕೆಂಡ್ ಓನರ್ ಹೈಲೈನ್ ಪೆಟ್ರೋಲ್ ಗಾಡಿ. ಓಡಿರೋದು ಬರೀ 70,000 ಓಡಿರೋದು. ಜಿನಿಯನ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಗಾಡಿ ವ್ಯಾಲ್ಯೂಗಿನ ಜಾಸ್ತಿ ಲೋನ್ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. ಹೌದಾ? ಹೌದು. ನೀವು ಕ್ಯಾಶ್ ಕೂಡ ಹಿಡ್ಕೊಂಡು ಹೋಗ್ಬೋದು ಗಾಡಿ ಜೊತೆಗೆ ಅಂತ ಹೇಳಿ. ಗಾಡಿ ಜೊತೆ ಕ್ಯಾಶ್ ಸಹ ತಗೊಂಡು ಹೋಗ್ಬೋದು ಸರ್. ಆ ತರ ಲೋನ್ ಮಾಡ್ಕೊಡ್ತೀನಿ. ಸೂಪರ್. 4,90,000 ಇಡೀ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಯಾಕಂದ್ರೆ 5.5-6 ಲಕ್ಷದ ಮೇಲೆ ಮಾರ್ಕೆಟ್ ಇದೆ. ಒಳ್ಳೆ ರೇಟ್. 6 ಲಕ್ಷ ಎಬವ್ ಮಾಡ್ತಾರೆ ಸರ್. ಅದ್ರಲ್ಲಿ ಆಟೋಮೆಟಿಕ್ ಗಾಡಿ GT ಸಿಕ್ಬಿಟ್ರೆ ಅಂತ 6 ಮೇಲೆನೆ ಗಾಡಿ ಎಲ್ಲರೂ ಸೇಲ್ ಮಾಡೋದು. ನಮ್ದೇನು ಮಾರ್ಜಿನ್ ಜಾಸ್ತಿ ಇರಲ್ಲ ಸರ್. ಏನ್ ಪ್ರೈಸ್ ಇರುತ್ತೋ ಕಸ್ಟಮರ್ ಏನ್ ಪ್ರೈಸ್ ಹೇಳಿರ್ತಾರೆ ಅದೇ ಪ್ರೈಸ್ ಹೇಳ್ತೀನಿ. ಅದೇ ಪ್ರೈಸ್ ಫೈನಲ್ ಆಗುತ್ತೆ ನೋಡಿ. ಸೂಪರ್. ಅದರಲ್ಲೂ 18 ಮಾಡಲ್ ಸಿಗುತ್ತೆ. ಏನೋ 12-13 ಮಾಡಲ್ ಅಲ್ಲ. 12 ಮಾಡಲ್ 4 ಲಕ್ಷ ಹೇಳ್ತಾರೆ. ಒಳ್ಳೆ 18 ಮಾಡಲ್ ಕೊಡ್ತಾ ಇದ್ದೀನಿ. ಎಸ್ ವರ್ಣ ಸರ್ 2013 ಮಾಡಲ್ ಗಾಡಿ. SX ಟಾಪ್ ಎಂಡ್ ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ನಿಮಗೆ. ಡೀಸೆಲ್ ಸರ್ ಇದು ವರ್ಣ? ಇದು ಡೀಸೆಲ್ ಸೆಕೆಂಡ್ ಓನರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಕಂಪನಿ ಅಲಾಯ್ಸ್, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಗಾಡಿ. ಡೀಸೆಲ್ ವೆಹಿಕಲ್ ಡ್ಯೂಯಲ್ ಟೋನ್ ಮಾಡಿಸಿದ್ದಾರೆ. ಬಾಡಿ ಲೈನ್ ಚೆನ್ನಾಗಿದೆ. KA53 RTO ಬರುತ್ತೆ. ಹೇಳಿ ಸರ್ ಡೀಸೆಲ್ ವೆಹಿಕಲ್ ವರ್ಣ ಏನ್ ಹೇಳ್ತೀರಾ ಸರ್? ಸರ್ ಈ ಗಾಡಿನ ಬರೀ 2,99,000 ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. ಇದನ್ನ ಡೀಸೆಲ್ ವೆಹಿಕಲ್ ಬರೀ 2,99,000. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿ ಈ ಗಾಡಿ ಅಷ್ಟೇ ಸರ್. ಒಂದು 50,000 ತಗೊಂಡ್ಬರಲಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಇದಕ್ಕೂ ಲೋನ್ ಆಗುತ್ತಾ? ಇದಕ್ಕೂ ಲೋನ್ ಆಗುತ್ತೆ. ಯಾವ ಮಾಡಲ್ ಅಂದ್ರಿ ಸರ್? 13 ಮಾಡಲ್ ಗಾಡಿ. 13 ಮಾಡಲ್ಗೂ ಲೋನ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷ ಕಡಿಮೆ ಸಿಗೋದೇ ಇಲ್ಲ ಸರ್ ಮಾರ್ಕೆಟ್. 380 ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. ನಮ್ದು ಆ ತರ ಏನಿಲ್ಲ. ಏನ್ ಪ್ರೈಸ್ ಹೇಳಿರ್ತಾರೆ ಕಸ್ಟಮರ್ ಅದೇ ಪ್ರೈಸ್ ಅಲ್ಲೇ ಗಾಡಿ ಕೊಡ್ತೀವಿ. ನೋಡಿ ಓನರು ಜಾಸ್ತಿ ಆಗಿಲ್ಲ. ಜಸ್ಟ್ ಸೆಕೆಂಡ್ ಓನರ್ ಆಗಿರೋ ವೆಹಿಕಲ್. ಅದರಲ್ಲೂ ಟಾಪ್ ಎಂಡ್ ವೆಹಿಕಲ್ ಅಲ್ಲ? SX ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಇದು. ಓಕೆ ಫುಲ್ಲಿ ಟಾಪ್ ಎಂಡ್. 2,99,000 ಡೀಸೆಲ್ 2013 ಮಾಡಲು. 50,000 ಡೌನ್ ಪೇಮೆಂಟ್ ಸಾಕಿ ಗಾಡಿಗೆ. ಅದರಲ್ಲೂ ಡೀಸೆಲ್ ವೆಹಿಕಲ್ ಕೊಡ್ತೀವಿ ಸರ್. ಸೂಪರ್ ಸರ್. i20 ಬೇಕು ಅಂತ ಹೇಳಿದ್ರೆ ಇದೊಂಥರ ಸ್ಪೆಷಲ್ ಕಲರ್. ಇದು ಎಲ್ಲೂ ನೋಡಿಲ್ಲ ನಾನು. ಯೂನಿಕ್ ಕಲರ್, ರೇರ್ ಕಲರ್ ಸಿಗೋದು ಇದು ವೆಹಿಕಲ್ ನಿಮ್ಗೆ. ಇದು ಓಕೆ. ಅದರಲ್ಲಿ 2014 ಮಾಡಲ್ ಗಾಡಿ. ಪೆಟ್ರೋಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ನಿಮ್ಗೆ. ಇದು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ. ಇದು i20 ಇಲೈಟ್ ಗಾಡಿನ ನಿಮ್ಗೆ ಒಂದು i10 ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮ್ಗೆ. i10 ಪ್ರೈಸ್ ಅಲ್ಲಿ i20 ಕೊಡ್ತೀನಿ. ಬರೀ 3,80,000 ಫೈನಲ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಸರ್? 14 ಮಾಡಲ್ ಗಾಡಿ ಸರ್. 3,80,000 14 ಮಾಡಲ್ ಗಾಡಿ ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿಗೂ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಈ ಗಾಡಿಗೂ 0 ಡೌನ್ ಪೇಮೆಂಟ್ ಗಾಡಿ ಕೊಡ್ತೀನಿ. ಕಲರ್ ಒಂಥರ ನೋಡ್ಬೋದು. ತುಂಬಾ ಸ್ಪೆಷಲ್ ಕಲರ್ ಇದು. ಬ್ಲೂನು ಅಲ್ಲ, ಆ ಕಡೆ ಇದು ಅಲ್ಲ. ನಿಮ್ಮ ಮಾರ್ಕೆಟ್ ಎಲ್ಲೂ ಸಿಗಲ್ಲ. ಅದರಲ್ಲಿ ಡ್ಯೂಯಲ್ ಟೋನ್ ಬರುತ್ತೆ. 3,80,000 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಓಕೆ 0 ಡೌನ್ ಪೇಮೆಂಟ್. ನೋಡಿ ಈ ಗಾಡಿ ಒಂದಿದೆ ಗ್ರ್ಯಾಂಡ್ i10 2019 ಮಾಡಲ್ ಗಾಡಿ. ಸಿಂಗಲ್ ಓನರ್ ಮ್ಯಾಗ್ನಾ. ಅದರಲ್ಲಿ ನಿಮಗೆ ಗ್ರ್ಯಾಂಡ್ ಐಟಮ್ ಕೊಡ್ತಾ ಇರೋದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸ್ಟೇರಿಂಗ್ ಗಾಡಿಯ ಕಂಟ್ರೋಲರ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು 19 ಮಾಡಲ್ ಮ್ಯಾಗ್ನಾ. ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4x4. ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಮ್ಯಾನ್ಯಲ್ ಪೆಟ್ರೋಲ್ ಗಾಡಿ ಕೊಡ್ತಾ ಇದೀನಿ ನಿಮ್ಗೆ. ಬರೀ 3,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 19 ಮಾಡಲ್ 3,95,000 3,95,000 ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ₹1 ಬೇಡ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ನೋಡಿ ನೀವು ಪ್ರೈಸ್ ಹೇಳ್ತಾ ಇರ್ಬೇಕಾದ್ರೆ ನಾವು ಒಂದು ಗಾಡಿ ತಗೋಬೇಕು ಅನ್ಸುತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇದೆ. ಒಳ್ಳೆ ಪ್ರೈಸ್ ಎಲ್ಲ ಗಾಡಿ ಕೊಡ್ತಾರೆ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ ಯಾವತ್ತು ಹೈ ಪ್ರೈಸ್ ಜಾಸ್ತಿ ಪ್ರೈಸ್ ಅಂತ ಏನಿಲ್ಲ ಸರ್. ಕಮೆಂಟ್ ಮಾಡೋರು 1000 ಮಾಡಬಹುದು ಸರ್. ಹೈ ಪ್ರೈಸ್ ಜಾಸ್ತಿ ಪ್ರೈಸ್ ಅಂತ ಮಾರ್ಕೆಟ್ ಹುಡುಕೊಳ್ಳಿ, ಚೆಕ್ ಮಾಡ್ಕೊಂಡ್ ಬಂದೇ ಗಾಡಿ ತಗೊಳ್ಳಿ ಸರ್. ಜೆನ್ಯೂನ್ ಆಗಿ ಗಾಡಿ ತಗೋಬೇಕು ಅಂತ ಬರೋರು ಡೆಫಿನೆಟ್ಲಿ ಈ ಕಡೆ ಒಂದ್ ಕಡೆ ಕಣ್ಣು ಅಲ್ಲಾಡ್ಸೆ ಹೋಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 19 ಗಾಡಿ ಕೊಡ್ತಾ ಇರೋದು ಸರ್. ಎಲ್ಲ ಗಾಡಿಗಳು ಅಷ್ಟೇ. ಯಾವುದೇ ರೀತಿ ನಾವು ಮಾರ್ಜಿನ್ ಇಟ್ಕೊಂಡಾಗ್ಲಿ ಹೈ ಮಾರ್ಜಿನ್ ಇಟ್ಕೊಂಡಾಗ್ಲಿ ಏನು ಕೊಡ್ತಿಲ್ಲ. ಜಸ್ಟ್ ಆಫೀಸ್ ಕಮಿಷನ್ ಇದೆ, ಅದ್ರ ಬೇಸ್ ಮೇಲೆ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಅಷ್ಟೇ. ಸೂಪರ್ ಸರ್. ಒಳ್ಳೆ ಪ್ರೈಸ್ ಇದೆ ನೋಡಿ. 19 ಮಾಡಲ್ ಸಿಂಗಲ್ ಓನರು. ಈ ಗಾಡಿ ಗ್ರ್ಯಾಂಡ್ ಐಟನ್ನು ಜಸ್ಟ್ 3,95,000 0 ಡೌನ್ ಪೇಮೆಂಟ್ ಲೋನ್ ಆಗುತ್ತೆ. ಹಾಗೆ ನಮ್ಮ ಹತ್ರ ಒಂದು ಪುಟಾಣಿ ಕಾರು
ಹೇಳಿ ಸರ್. ಸರ್ ಸಿಟಿ ಯೂಸ್ಗಂತೂ ಸಖತ್ತಾಗಿರೋಂಥ ಗಾಡಿ ನಿಮಗೆ, ಒಳ್ಳೆ ಮೈಲೇಜು. ರೆನಾಲ್ಟ್ ಕ್ವಿಡ್ ಅದರಲ್ಲೂ ನಿಮಗೆ 21 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ, ಸಿಂಗಲ್ ಓನರು. ಜಿನಿಯನ್ ಓಡಿರೋದು ನಿಮ್ಗೆ ಒಂದು 37,000 38,000 ಅಷ್ಟೇ ಓಡಿರೋದು ಗಾಡಿ ನಿಮ್ಗೆ. ಇದು AC ಪವರ್ ಸ್ಟೇರಿಂಗು ನಂಬರ್ ನೋಡಿ ಎಲ್ಲ ಇದೆ ನಿಮಗೆ. 0607 ಗಾಡಿ ಅಂತೂ ಫ್ಯಾನ್ಸಿ ನಂಬರಲ್ಲೂ ಇದೆ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. 21 ಮಾಡಲು ಗಾಡಿ ನಿಮಗೆ ಬರೀ 3,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. 21 ಮಾಡಲು 3,80,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ, ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 20,000 ತಗೊಂಬರ್ಲಿ, ಇಲ್ವಾ ಬೇಡ 0 ಡೌನ್ ಪೇಮೆಂಟ್ ಅಲ್ಲಾದ್ರೂ ಗಾಡಿ ಮಾಡ್ಕೊಡ್ತೀನಿ. ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲೇ ಹೋಗಿ ವಿಚಾರಿಸಿ 16, 17, 18 ತನಕ ನಿಮಗೆ ಮ್ಯಾಕ್ಸಿಮಮ್ ಸಿಗ್ಬೋದು ಈ ಪ್ರೈಸ್ ಅಲ್ಲಿ. ಅದರಲ್ಲೂ 21 ಮಾಡಲ್ ಫಸ್ಟ್ ಓನರ್ ಅಂದ್ರೆ 19 ಮಾಡಲು ಸಿಗ್ಬೋದು ಸರ್. ಓಲ್ಡ್ ಶೇಪ್ ಸಿಗ್ಬೋದು, ಲೇಟೆಸ್ಟ್ ಶೇಪ್ ಅಂತ ಈ ರೇಟಲ್ಲಿ ಸಿಗಲ್ಲ. ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಒರಿಜಿನಲ್ ವೆಹಿಕಲ್ ಈ ರೇಟಿಗೆ ಸಿಗಲ್ಲ ಸರ್. ಒಳ್ಳೆ ಪ್ಲಸ್ ಇನ್ನೊಂದೇನಂದ್ರೆ ಇವಾಗೆಲ್ಲ ತೋರಿಸಿರೋ ಗಾಡಿಗಳಿಗೆಲ್ಲ EMI ಬಂದು 6,000 7,000 ರೂಪಾಯಿ ಮ್ಯಾಕ್ಸಿಮಮ್ EMI ಬರುತ್ತೆ ಸರ್ ನಿಮಗೆ. EMI ಮಂತ್ಲಿ EMI. ಓಕೆ, 6,000 7,000 ರೂಪಾಯಿ ಮ್ಯಾಕ್ಸಿಮಮ್ ಬರುತ್ತಂತೆ. ಯಾರೇ ಒಂದು ಮಿಡ್ ಕ್ಲಾಸ್ ಆಗಿದ್ರು ಒಂದು ಸಂಬಳ ಒಂದು 20,000 ಇದ್ರು ಕಟ್ಕೊಂಡು ಆರಾಮಾಗಿ ಹೋಗ್ಬೋದು ಸರ್ ಅಲ್ವಾ. ಸೂಪರ್. ಹಾಗೆ ಒಂದು ಇಯಾನ್ ಪುಟಾಣಿ ಕಾರು 2 ಇದಾವೆ, ಒಂದ್ರ ವೈಟ್ ಇದೆ. 2013 ಮಾಡಲು ಗಾಡಿ, ಸಿಂಗಲ್ ಓನರು, 55,000 ಓಡಿದೆ ನಿಮ್ಗೆ. ಇದು ಪ್ಲಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು ಟೈರ್ಸ್ ಚೆನ್ನಾಗಿದೆ, ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 13 ಮಾಡಲು ಸಿಂಗಲ್ ಓನರ್ ಗಾಡಿ ನಿಮ್ಗೆ. ಸರ್ ಈ ಗಾಡಿನ ಫೈನಲ್ ಒಂದು 2,35,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀನಿ. 13 ಮಾಡಲು ಸಿಂಗಲ್ ಓನರ್ 2,35,000 ಲೋನ್ ಆಗುತ್ತೆ. 4,000 ರಿಂದ 5,000 ರೂಪಾಯಿ EMI ಬರುತ್ತೆ ಸರ್ ಈ ಗಾಡಿಗೆ. ಬರೀ 5,000 ಕಟ್ಕೊಂಡು ಹೋಗ್ಬೋದು ತಿಂಗಳಿಗೆ 5,000 ರೂಪಾಯಿ ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 20,000 ತಗೊಂಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ಬರೀ 20,000 ಡೌನ್ ಪೇಮೆಂಟು, 5,000 ತಿಂಗಳಿಗೆ ಕಟ್ಕೊಂಡು ಹೋಗಿ, ನಿಮ್ಮ ಸಂಬಳ 20,000 ಇದ್ರೂ ವರ್ಕೌಟ್ ಆಗುತ್ತೆ. 15 ಇದ್ರೂ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಹಾಗೆ ಒಂದು ಬ್ಲೂ ಕಲರ್ ಇದೆ, ಇದು ಚೆನ್ನಾಗಿದೆ ವೆಹಿಕಲ್ ನೋಡೋದು. ಮಾಡಲು ಗಾಡಿ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ನಿಮ್ಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇರುವಂತ ಗಾಡಿ ಕೊಡ್ತಾ ಇರೋದು. ಸಿಂಗಲ್ ಓನರ್ 12 ಮಾಡಲು ಗಾಡಿ ಇಯಾನ್ ಸರ್. ನಿಮ್ಗೆ ಒಳ್ಳೆ ಚಾನ್ಸ್ ಪ್ರೈಸಲ್ಲೇ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಬರೀ 1,99,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ನೋಡಿ. ಅದರಲ್ಲೂ ಸಿಂಗಲ್ ಓನರ್ 1,99,000ಕ್ಕೆ 12 ಮಾಡಲು ಅದ್ರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಓಕೆ, ಟೈರ್ಸು ಚೆನ್ನಾಗಿದೆ ನೋಡ್ಬೋದು. ಆಲ್ಮೋಸ್ಟ್ ಒಂದು 50% ಟೈರ್ ಅನ್ಕೊಳ್ಳಿ. ಬ್ಯಾಕ್ ಸೈಡ್ ಚೆನ್ನಾಗಿದೆ, ಒಂದು 80% ಟೈರ್ ಇದೆ. ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ, ಬ್ಲೂ ಕಲರ್. ಇದಕ್ಕೆ ಲೋನ್ ಆಗ್ಬೋದು ಸರ್? 12 ಮಾಡಲ್ ಅಲ್ಲ ಸರ್, ಮಾಡ್ಕೊಡೋಣ ಸರ್. ಈ ಗಾಡಿ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 20,000 ಇಲ್ಲ 30,000 ತಗೊಂಡ್ಬರ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡೋಣ. ಇದಕ್ಕೂ 30,000 ಸಾಕು ಸರ್. ಓಕೆ, ಸೂಪರ್. ಇದಕ್ಕೂ ಕೂಡ ಒಂದು 5,000 6,000 ಬರುತ್ತೆ. 5,000 ರಿಂದ 6,000 ರೂಪಾಯಿ EMI ಬರುತ್ತೆ ಸರ್ ಈ ಗಾಡಿಗೂ. ಓಕೆ, ಇದು ಯಾವ್ದು ಸರ್? ಇದು ಸರ್ ವರ್ನಾ 2007 ಮಾಡಲು ಗಾಡಿ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ಗಾಡಿ 7 ಮಾಡಲು, ಒಳ್ಳೆ ಮೈಲೇಜ್ ಬರೋಂಥ ಗಾಡಿ ಸರ್. ಈ ಗಾಡಿನ ಬರೀ 1,75,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ 1,75,000ಕ್ಕೆ ಟ್ರಾನ್ಸ್ಫಾರ್ಮರ್, ಅದ್ರಲ್ಲಿ ಡೀಸೆಲ್ SX ಡ್ಯುಯಲ್ ಡಿಸ್ಕ್ ಎಲ್ಲ ಬರೋಂಥ ಗಾಡಿ ಕೊಡ್ತೀನಿ ನಿಮಗೆ. ಓಕೆ, ಟೈರ್ಸ್ ಇದರಲ್ಲೂ ಚೆನ್ನಾಗಿದೆ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. 1,75,000ಕ್ಕೆ ಡೀಸೆಲ್ ಗಾಡಿ ಆಗುತ್ತೆ ನಿಮಗೆ. ಟ್ರಾನ್ಸ್ಫಾರ್ಮರ್ ವರ್ಣ ಆಗ್ತಾ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಗಾಡಿ. ಒಂದು ಅಬ್ಸರ್ವ್ ಮಾಡಿದ್ದು, ಸೆಕೆಂಡ್ ಓನರ್ ಬಿಟ್ಟು ನಿಮ್ದು ಯಾವುದು ಥರ್ಡ್ ಓನರ್ ಇಲ್ವಾ ಸರ್? ಮ್ಯಾಕ್ಸಿಮಮ್ ಸಿಂಗಲ್ ಸೆಕೆಂಡ್ ಓನರ್ಗಳು ಜಾಸ್ತಿ ಇದೆ ಸರ್ ಇವತ್ತು. ಅದು ಡಿಪೆಂಡ್ ಆನ್ ವೆಹಿಕಲ್ಸ್ ಕಂಡೀಷನ್. ವೆಹಿಕಲ್ ಕಂಡೀಷನ್ ತುಂಬಾ ಚೆನ್ನಾಗಿದ್ದು, ಕಡಿಮೆ ಓಡಿದ್ದು, ಓನರ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ವೆಹಿಕಲ್ ಚೆನ್ನಾಗಿರ್ಬೇಕು, ನಮಗೆ ಕಂಡೀಷನ್ ಆಗಿರ್ಬೇಕು, ಹಂಗಿದ್ರೆ ಮಾತ್ರ ವೆಹಿಕಲ್ ಇದು ಮಾಡ್ಕೋತೀವಿ ಸರ್ ನಾವು. ಸೂಪರ್ ಸರ್, ಬನ್ನಿ ಮುಂದೆ ಬನ್ನಿ. ಎಸ್, 7 ಸೀಟರ್ ಅಲ್ಲಿ ಯಾರಾದ್ರೂ ಎರ್ಟಿಗಾ ಹುಡುಕ್ತಾ ಇದ್ರೆ, ಅದರಲ್ಲೂ ವೈಟ್ ಕಲರ್ ವೆರಿ ಡಿಮ್ಯಾಂಡೆಡ್ ವೆಹಿಕಲ್, ಮೋಸ್ಟ್ ಡಿಮ್ಯಾಂಡೆಡ್. ಇನ್ನೊಂದೇನಂದ್ರೆ ಸರ್, ಈ ಗಾಡಿ CNG ವೆಹಿಕಲ್ ನಿಮ್ಗೆ. ಇದು ಹೋಗಿ ಸರ್, ಹೋಗಿ. ಎಸ್, ಕಸ್ಟಮರ್ ಹೋಗ್ತಾ ಇದ್ದಾರೆ, ಪರವಾಗಿಲ್ಲ. ಹೇಳಿ ಸರ್. 22 ಮಾಡಲು ಗಾಡಿ, ಅದ್ರಲ್ಲಿ ನಿಮಗೆ CNG ವೆಹಿಕಲ್ ನಿಮ್ಗೆ. ಇದು CNG ಗಾಡಿ ನಿಮ್ಗಿದು. ಮೈಲೇಜ್ ಆಲ್ಮೋಸ್ಟ್ 20 and above ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿಲಿ ಸರ್. 25 ಮೈಲೇಜ್ ಬರೋಂಥ ಗಾಡಿ CNG ಗಾಡಿ ಕೊಡ್ತಾ ಇರೋದು ನಿಮಗೆ. 22 ಮಾಡಲು ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಗಾಡಿ ತಗೊಂಡೋಗಿ ಬರೀ ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೋಬೇಕು ಸರ್, ಆ ಥರ ಟೆಸ್ಟ್ ಅಲ್ಲಿ ಇದೆ ಗಾಡಿ ನಿಮಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪ್ರೊಜೆಕ್ಟರ್ ಹೆಡ್ಲೈಟ್ ನೋಡಿ, ಫ್ಯಾನ್ಸಿ ನಂಬರ್ ಇದೆ, 0880 ಇದೆ. ಬಾಡಿ ಲೈನು ಚೆನ್ನಾಗಿದೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು ಬಂದ್ಬಿಡುತ್ತೆ. ಟೈರ್ಸು ಚೆನ್ನಾಗಿದೆ, ಮ್ಯಾಗ್ವಿಲ್ ಬರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸು, ಲೆದರ್ಸು, ಟಚ್ಚು, ಡ್ಯುಯಲ್ ಏರ್ ಬ್ಯಾಗು, ಡಿಕರ್ ಸ್ಟೇರಿಂಗ್ ವೀಲು. ಅದರಲ್ಲಿ ನಿಮಗೆ CNG ಪ್ಲಸ್ ಪೆಟ್ರೋಲ್ ಬರ್ತಕ್ಕಂಥ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರೋಂಥ ಗಾಡಿ ಕೊಡ್ತಾರೆ. ಅದು 22 ಮಾಡಲು ಗಾಡಿ ಸರ್. ಬರೀ 9,90,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀನಿ ಸರ್. ಎಷ್ಟು ಓಡಿದೆ ಸರ್? ನೀವು ಓಡಿರೋದು ಬಂದು 91,000 ಓಡಿದೆ ಸರ್. 91,000 ಜೆನ್ಯೂನ್ ಕಿಲೋಮೀಟರ್ ಓಡಿದೆ. 9,90,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀವಿ. 22 ಮಾಡಲು ಗಾಡಿ, ಅದ್ರಲ್ಲಿ CNG ಗಾಡಿ ಕೊಡ್ತಾರೆ ಸರ್. CNG ಸಿಗುತ್ತೆ ನಿಮಗೆ, ಒಳ್ಳೆ ಲೋನು ಆಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 8.5 ಇಂದ 9 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಓಕೆ, CNG ವೆಹಿಕಲ್ ಎರ್ಟಿಗಾ. ನೆಕ್ಸ್ಟ್ ಬ್ಲ್ಯಾಕ್ ಎಡಿಷನ್ ಅಲ್ವಾ ಸರ್? ಇದು ಬಂದು ಟಾಟಾ ನೆಕ್ಸಾನ್ EV ಗಾಡಿ ಸರ್. ಇದು ನಿಮಗೆ ಬ್ಯಾಟ್ರಿ ಗಾಡಿ ನಿಮಗೆ ಹೇಳ್ತಾರೆ, ಎಲೆಕ್ಟ್ರಿಕ್ ಗಾಡಿ. 22 ಮಾಡಲು ಗಾಡಿ, ಸಿಂಗಲ್ ಓನರು, ಬ್ಯಾಟ್ರಿ ವಾರಂಟಿ ಸಮೇತ ಇದೆ ವೆಹಿಕಲ್ ನಿಮ್ಗೆ. ಇದು ಓಕೆ, ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡಬಹುದು. ಡಾರ್ಕ್ ಎಡಿಷನ್ ಬರುತ್ತೆ ನಿಮಗೆ. ಹಾಗೆ ನಿಮಗೆ ಹರ್ಮಾನ್ ಸ್ಪೀಕರ್ಸು, ಲೆದರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. 3 ಟೈಪ್ಸ್ ಆಫ್ ಮೋಡ್ ಸಿಗುತ್ತೆ.
ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಸರ್ ಇದು? ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಇದು ಗಾಡಿ. Okay. 22 ಮಾಡಲು ಗಾಡಿ, ಸಿಂಗಲ್ ಓನರ್ ಸರ್. ಈ ಗಾಡಿ ಇವತ್ತು ಹೊಸ ಗಾಡಿ ತಗೋತೀನಿ ಅಂತಂದ್ರೆ 18 ರಿಂದ 18.5 ಲಕ್ಷ ಹೊಸ ಗಾಡಿ ಇದೆ ಸರ್ ನಿಮ್ಗೆ. ಇದು ಟ್ರಸ್ಟ್ ಕಾರ್ಸಲ್ಲಿ ಅರ್ಧಕ್ಕರ್ಧ ರೇಟಲ್ಲಿ ಗಾಡಿ ಕೊಡ್ತಾ ಇದ್ದೀನಿ. ಬರೀ 8.5 ಲಕ್ಷ ಬೇಡ, 8,30,000 ರೂಪಾಯಿ ಫೈನಲ್ ಗಾಡಿ ಮಾಡ್ಕೊಡ್ತೀನಿ. ನೋಡಿ ಜಸ್ಟ್ 8,30,000ಕ್ಕೆ ಟಾಟಾ ಇವಿ ಸಿಗ್ತಾ ಇದೆ, ಅದರಲ್ಲೂ ಸಿಂಗಲ್ ಓನರ್ ಗಾಡಿ, ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡ್ತೀನಿ. ಎಷ್ಟು ಡ್ರಿವನ್ ಆಗಿದೆ ಸರ್ ಇದು? ಸರ್ ಈ ಗಾಡಿ ಒಂದು 80,000 85,000 ಏನೋ ಓಡಿದೆ ಸರ್ ನಿಮಗೆ. 85,000 ಡ್ರಿವನ್ ರೆಕಾರ್ಡ್ ಇದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ, ಟಾಪ್ ಎಂಡ್ ಮಾಡಲು. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಗಾಡಿ ಸರ್ ಕೊಡ್ತಾರೆ ನಿಮಗೆ ಇದು. ಓಕೆ, ಲೋನ್ ಆಗುತ್ತಲ್ಲ ಸರ್? ಸರ್ 100% ಲೋನ್ ಆಗುತ್ತೆ. ಕಸ್ಟಮರ್ಗೆ ಪೆಟ್ರೋಲು ಡೀಸೆಲ್ ಹಾಕೋಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ ಸರ್. ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೇ ಸರ್ ಇದು ನಿಮ್ಗೆ. ಓಕೆ, ಸೂಪರ್. ಹಾಗೆ ನಮ್ಮ ಹತ್ರ ಒಂದು ಪೋಲೋ ಇದೆ, ಡ್ಯೂಲ್ ಟೋನ್ ಮಾಡಿಸಿದ್ದಾರೆ, ಹೈಲೈನ್ ಅಲ್ಲ? ಐಲೈನ್ ಪ್ಲಸ್ 16 ಮಾಡಲು ಡೀಸೆಲ್, ಶೋರೂಮ್ ಹಿಸ್ಟ್ರಿ ಓಡಿದೆ 92,000 ಅಷ್ಟೇ ನಿಮ್ಗೆ. ಇದು ಫುಲ್ ಟಾಪ್ ಎಂಡ್ ಸರ್. ಡೀಸೆಲ್ ಮ್ಯಾನ್ಯಲ್ ಗಾಡಿ ನಿಮಗೆ, 1.5 ಲೀಟರ್ ಗಾಡಿ ನಿಮ್ಗೆ. ಇದು ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಚೆನ್ನಾಗಿದೆ, ಡ್ಯೂಯಲ್ ಏರ್ ಬ್ಯಾಗ್, ABS, ಆಟೋ ಮಿರರ್ ಫೋಲ್ಡರ್, ಸೆಂಟ್ರಲ್ ಲಾಕಿಂಗು, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಯಾವುದೇ ರೀತಿ ಖರ್ಚು ಮಾಡ್ಕೊಳಂಗಿಲ್ಲ ಗಾಡಿ ನಿಮ್ಗೆ. ಇದನ್ನ ಆ ಟೇಸ್ಟ್ ಅಲ್ಲಿ ಇದೆ ಗಾಡಿ ನಿಮ್ಗೆ. ಇದು ಸರ್ ಈ ಗಾಡಿನ ಫೈನಲ್ ಒಂದು 5,80,000 ರೂಪಾಯಿ ಕಸ್ಟಮರ್ ಫೈನಲ್ ಮಾಡ್ಕೊಡ್ತೀನಿ ಸರ್. 5,80,000 ರೂಪಾಯಿಗೆ ಆಗುತ್ತೆ. ಡೀಸೆಲ್ ಹೈಲೈನ್ ಟಾಪ್ ಎಂಡ್ ಗಾಡಿ, 2016 ಮಾಡಲು ಗಾಡಿ ಕೊಡ್ತಾ ಇದೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ತಗೊಂಡ್ಬರಲಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 50,000 ಸಾಕು. ಡೀಸೆಲ್ ವೆಹಿಕಲ್ ಸಿಗುತ್ತೆ. ಸೆಕೆಂಡ್ ಓನರ್ ಅಲ್ಲ? ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ವೆಹಿಕಲ್. ಹಾಗೆ ಇದೆ ಯಾವ್ದು ಸರ್? ಬಲೆನೋ ಸರ್. ಬಲೆನೋ 2019 ಮಾಡಲು ಗಾಡಿ, ಪೆಟ್ರೋಲ್ ಆಟೋಮೆಟಿಕ್ ಆಲ್ಫಾ, ಫುಲ್ ಆಟೋಮೆಟಿಕ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಗಾಡಿ ನಿಮಗೆ. CVT ಇಂಜಿನ್ ಬರೋದು, ಗೇರ್ ಬಾಕ್ಸ್ ಬರೋದು ನಿಮಗೆ. ಇದು ಓಕೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬಂದ್ಬಿಡುತ್ತೆ. ಆಲ್ಫಾ ಅಲ್ಲ? ಆಲ್ಫಾ ಫುಲ್ ಟಾಪ್ ಎಂಡ್ ಗಾಡಿ. ಓಡಿರೋದು ಬರೀ 50,000 ಅಷ್ಟೇ ಸರ್ ನಿಮಗೆ. ಇದು ಗಾಡಿ ನಿಮಗೆ. ಇದು ಅಷ್ಟೇ ಓಡಿರೋದು. ಜಿನಿಯನ್ ಶೋರೂಮ್ ಹಿಸ್ಟ್ರಿ ಓಡಿರೋದು ನಿಮಗೆ. ಪುಷ್ ಬಟನ್ ಸ್ಟಾರ್ಟ್, ಡ್ಯೂಯಲ್ ಕೀ, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಅಷ್ಟೇ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಗಾಡಿ ತೊಗೊಂಡೋಗಿ ಜಸ್ಟ್ ಒಂದು ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸ್ಕೋಬೇಕು ಅಷ್ಟೇ, ಆ ಥರ ಇರೋದು ಗಾಡಿ ನಿಮಗೆ. ಇದು ಸರ್ ಚಾಲೆಂಜ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. 19 ಮಾಡಲು ಗಾಡಿನ ಬರೀ 5,90,000 ರೂಪಾಯಿಗೆ ಆಟೋಮೆಟಿಕ್ ಗಾಡಿ ಕೊಡ್ತೀನಿ ಸರ್. ಆಟೋಮೆಟಿಕ್ ಗಾಡಿ ಜಸ್ಟ್ 5,90,000ಕ್ಕೆ ಫಸ್ಟ್ ಓನರ್, ಬರೀ 50,000 ಕಿಲೋಮೀಟರ್ ಓಡಿದೆ. CVT ಗೇರ್ ಬಾಕ್ಸ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮ್ಯಾಕ್ಸಿಮಮ್ ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ ನಿಮಗೆ. ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ, ಬೇಕಾದ್ರೆ ಫುಲ್ ಟು ಫುಲ್ ಟ್ರೈ ಮಾಡ್ಬೋದು. ಮ್ಯಾಕ್ಸಿಮಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಲೋನೇ ಮಾಡ್ಕೊಡೋಣ ಸರ್. ಓಕೆ, ಸೂಪರ್. ಹಾಗೆ ಮೋಸ್ಟ್ ಡಿಮ್ಯಾಂಡೆಡ್ ಹೆಕ್ಟರ್ ಶಾರ್ಪ್ ಡೀಸೆಲ್ ವೆಹಿಕಲ್, 2 ಲೀಟರ್ ಇಂಜಿನ್ ಬರುತ್ತೆ. ಡೀಸೆಲ್ ಮ್ಯಾನ್ಯಲ್. ಓಕೆ, 2021 ಮಾಡಲು ಗಾಡಿ ನಿಮ್ಗಿದು. ಸಿಂಗಲ್ ಓನರ್, ಡೀಸೆಲ್ ಮ್ಯಾನ್ಯಲ್. ಓಕೆ, 5 ಸೀಟರ್ ವೆಹಿಕಲ್ ನಿಮ್ಗಿದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಟೈರ್ಸು ಚೆನ್ನಾಗಿದೆ. ಮ್ಯಾಗ್ವಿಲು ಬಂದ್ಬಿಡುತ್ತೆ ನಿಮಗೆ. ಏರ್ ಬ್ಯಾಗ್ ಎಷ್ಟು ಬರುತ್ತೆ? ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ ಗಾಡಿ. ಇದು 18 ಇಂದ 20 ವರೆಗೂ ಮೈಲೇಜ್ ಬರುವಂತ ವೆಹಿಕಲ್. ಮಾರ್ಕೆಟಲ್ಲಿ ಯಾರೇ ಬ್ರೀಸಾ ಕೆರೆಟಾ ಆ ಥರ ಹುಡುಕ್ತಾ ಇದ್ರೆ ಆ ಥರ ಸೆಗ್ಮೆಂಟ್ ಅವ್ರಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. ಡೆಡ್ ಫೈನಲ್ SR ನೋಡಿಲ್ ಬರೀ 9.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಗಾಡಿ ಮಾಡ್ಕೊಡ್ತೀನಿ. 9.5 ಲಕ್ಷಕ್ಕೆ ನಿಮಗೆ ಹೆಕ್ಟರ್ ಶಾರ್ಪ್ ಆಗ್ತಾ ಇದೆ. ಹೌದು, ಅದರಲ್ಲಿ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಡೀಸೆಲ್ ವೆಹಿಕಲ್, ಸಿಂಗಲ್ ಡೀಸೆಲ್ ಬಟ್ ವಿತ್ ಕಂಪ್ಲೀಟ್ ಹಿಸ್ಟ್ರಿ ಸಿಗುತ್ತೆ. ಇದೆ ಸರ್, ಕಂಪ್ಲೀಟ್ ಹಿಸ್ಟ್ರಿ ಚೆಕ್ ಮಾಡಿಲ್ಲ, ಚೆಕ್ ಮಾಡಿ ಕೊಡ್ತೀವಿ ಸರ್. 2 ಲೀಟರ್ ಇಂಜಿನ್ ಬರುತ್ತೆ. ಎಸ್, ನೆಕ್ಸ್ಟ್ ಒಂದು ಮಾಡಿಫೈಡ್ ಆಗಿರೋ ಪೋಲೋ ಸಿಗುತ್ತೆ ನೋಡಿ. ಆ ಫ್ರಂಟ್ ಹುಡ್ ಎಲ್ಲ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಏರ್ ವೆಂಟ್ಸ್ ಥರ ಡಮ್ಮಿ ಇದು. ಬ್ಯಾಕ್ ಸೈಡ್ ಸ್ಪಾಯ್ಲರ್ ಕೂಡ ಇದೆ. ಹೇಳಿ ಸರ್. ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಒಂದು 2 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿ ನಿಮ್ಗೆ. ಇದು ಓಕೆ, 13 ಮಾಡಲು ಗಾಡಿ, ಸೆಕೆಂಡ್ ಓನರ್. 13 ಮಾಡಲಾ? ಹೌದು ಸರ್. ಟೈರ್ಸ್ ನೋಡಿ, ಮ್ಯಾಗ್ವಿಲ್ ಅಂತೂ ತುಂಬಾ ಕ್ರೇಜಿಯಾಗಿ ಕಾಣ್ತಾ ಇದೆ ಸರ್. ಹೆಡ್ಲೈಟ್ ನೋಡ್ಬೋದು ನೀವು. ಹೆಡ್ಲೈಟ್ ನಿಮ್ಗೆ ಆಲ್ಮೋಸ್ಟ್ ಏನಾದ್ರೆ ಒಂದು 40,000 ಇದೆ ಹೆಡ್ಲೈಟ್. ಅದು ಹೌದಾ? IQ ಹೆಡ್ಲೈಟ್ ಬರೋದು ನಿಮ್ಗೆ. ಡಬಲ್ ಪ್ರೊಜೆಕ್ಟರ್ ಹೆಡ್ಲೈಟ್ ಬರೋದು. ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ರೇರ್ ವೈಫರ್, ಡಿಫಾಗರ್, ಕಂಪ್ಲೀಟ್ ಮಾಡಿಫಿಕೇಶನ್ ಆಗಿರೋಂಥ ಗಾಡಿ. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಇದು. ಸರ್ ಈ ಗಾಡಿ ಡೆಡ್ ಫೈನಲ್ 4,15,000 ಮಾಡ್ಕೊಡ್ತೀನಿ ಸರ್. ಇದನ್ನ ನೋಡಿ, 4,15,000ಕ್ಕೆ ನಿಮಗೆ ಅದರಲ್ಲೂ ಮಾಡಿಫೈಡ್ ಪೋಲೋ ಸಿಗ್ತಾ ಇದೆ ವಿತ್ ಸ್ಪಾಯ್ಲರ್, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್. ಇದಕ್ಕೇನೆ 40,000 ಆಗಿದೆ ಅಂತ. ಹಾಗೆ ಮ್ಯಾಗ್ವಿಲ್ ನೋಡಿ, ತುಂಬಾ ಫ್ಯಾನ್ಸಿ ಮ್ಯಾಗ್ವಿಲ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಲೋನ್ ಆಗುತ್ತಲ್ಲ ಸರ್? ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್ ಆಗುತ್ತೆ. ಪ್ರೈವೇಟ್ ಲೋನ್ ಆಗುತ್ತೆ. ಒಂದು ಎಷ್ಟು ತರಬೇಕಾಗುತ್ತೆ ಸರ್? 1 ಲಕ್ಷ ತಗೊಂಬರ್ಲಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. 1 ಲಕ್ಷ ಅಂದ್ರೆ ಬೇಕಾದ್ರೆ ಬ್ಯಾಂಕಲ್ಲೇ ಮಾಡ್ಕೊಡ್ತೀನಿ. ಅದಕ್ಕೊಂದು 50,000 ತಗೊಂಬರ್ಲಿ ಸರ್. 50,000? ಹೌದು. ಓಕೆ, ಸೂಪರ್ ಸರ್. ಎಸ್, ಆವಾಗಲೇ ಒಂದು ಇಗ್ನಿಸ್ ಅಲ್ಲಿ ಆಟೋಮೆಟಿಕ್ ಕೇಳ್ತಾ ಇದ್ರಲ್ಲ ನೋಡಿ, ಡೀಸೆಲ್ ಆಟೋಮೆಟಿಕ್ ಇಗ್ನಿಸ್ ಒಂದು ಸೇಲ್ಗಿದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಜಸ್ಟ್ ಇವಾಗ ಬಂದಿರೋದು ಗಾಡಿ, ನೀವು ವಾಚು ಸಹ ಮಾಡಿಲ್ಲ ಗಾಡಿ ನಿಮ್ದು. ಓಕೆ, 2018 ಮಾಡಲು ಗಾಡಿ, ಸಿಂಗಲ್ ಓನರ್. ಇದು ಅಷ್ಟೇ ಜಿನಿಯನ್ ಶೋರೂಮ್ ಇಷ್ಟೇ ಓಡಿದೆ ಗಾಡಿ ನಿಮಗೆ. 18 ಇಂದ 20 ವರೆಗೂ ಮೈಲೇಜ್ ಬರುತ್ತೆ ಸರ್. ಡೀಸೆಲ್ ಆಟೋಮೆಟಿಕ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ ನಿಮ್ಗೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಿಮಗೆ. ನೋಡಿ, ಮ್ಯಾಗ್ವಿಲ್ ಚೆನ್ನಾಗಿದೆ.
ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ನಿಮ್ಗೆ ಇದು. ಇಂಟೀರಿಯರ್ ಅಲ್ಲಿ ಕಂಪನಿ ಸಿಸ್ಟಮ್, ಆಟೋಮೆಟಿಕ್, ಡ್ಯೂಯಲ್ ಏರ್ ಬ್ಯಾಗು, ಹಾಗೆ GPS ಕೂಡ ಹಾಕ್ಸಿದ್ದಾರೆ. ಟೈರ್ಸ್ ನೋಡಿ, ಬ್ಯಾಕ್ ಸೈಡ್ ಟೈರ್ಸ್ ಚೆನ್ನಾಗಿದೆ. ಅದರಲ್ಲೂ ಡೀಸೆಲ್ ಆಟೋಮೆಟಿಕಲಿ ಮಾರುತಿ ಸುಜುಕಿಯಲ್ಲಿ ಸಿಗೋದು ತುಂಬಾ ರೇರು. ಅದರಲ್ಲೂ ಸರ್ ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು. ಜಿನಿಯನ್ ಶೋರೂಮ್ ಇಷ್ಟು ಓಡಿದೆ ಗಾಡಿ ನಿಮ್ಗೆ ಇದು. ಅದು ನಿಮಗೆ 18 ಇಂದ 20 ವರೆಗೂ ಮೈಲೇಜ್ ಬರುವಂತ ಗಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಪ್ರೈಸ್ ಬರೀ 4,95,000 ಡೆಡ್ ಫೈನಲ್ SR ನೋಟಿಲ್ ಗಾಡಿ ಕೊಡ್ತೀನಿ. ಓಕೆ, 4,95,000 ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸಿಗ್ತಾ ಇದೆ. ಅದರಲ್ಲೂ ಇಗ್ನಿಸ್ ಸಿಗ್ತಾ ಇದೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಸಿಂಗಲ್ ಓನರ್ ಸಿಗುತ್ತೆ ನೋಡಿ, ಒಳ್ಳೆ ಪ್ರೈಸ್ ಇದೆ. ಈ ಪ್ರೈಸ್ ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲೂ ಕೂಡ ಡೀಸೆಲ್ ಆಟೋಮೆಟಿಕ್ ಇಲ್ವೇ ಇಲ್ಲ. ಅದರಲ್ಲೂ ನಿಮಗೆ ಮಾರುತಿ ಸುಜುಕಿ ಬಿಟ್ಟು ಬೇರೆ ಯಾವ ಗಾಡಿನೂ ಸಿಗಲ್ಲ ಡೀಸೆಲ್ ಆಟೋಮೆಟಿಕ್ ಅಲ್ಲಿ. ಸೂಪರ್.